ಹಾಯ್ ಫ್ರೆಂಡ್ಸ್, ನಾನು ದೇವ್. ನೀವು ನೋಡ್ತಾ ಇದ್ದೀರಾ ದೇವ್ ಟೆಕ್ ಇನ್ ಕನ್ನಡ. ಹಾಯ್ ಫ್ರೆಂಡ್ಸ್, ನಾನು ದೇವ್. ನೀವು ನೋಡ್ತಾ ಇದ್ದೀರಾ ದೇವ್ ಟೆಕ್ ಇನ್ ಕನ್ನಡ. ಫ್ರೆಂಡ್ಸ್, ಇಂದು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು. ಇದೆ ಫ್ರೆಂಡ್ಸ್, ಹಂಪಿ ಝೂ, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜಿಯೋಲಾಜಿಕಲ್ ಪಾರ್ಕ್ ಎಂದು ಕಮಲಾಪುರ ಹೊಸಪೇಟೆ ಅಂತ ಹಾಕಿದ್ದಾರೆ. ಇದು ಬಳ್ಳಾರಿಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ PK ನಾಯಕನಹಳ್ಳಿ ಅಂತ ಅಲ್ಲಿ ಇಳಿದು ಅಲ್ಲಿಂದ ರೈಟ್ ಸೈಡಲ್ಲಿ 3 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಝೂ ಇರುತ್ತೆ. ಈ ಝೂ ಒಳಗಡೆ ಅನೇಕ ರೀತಿಯಾದಂಥ ಪ್ರಾಣಿಗಳನ್ನು ನಾವು ನೋಡ್ಬೋದು. ಸಿಂಹ, ಹುಲಿ, ಚಿರತೆ ಮತ್ತು ಕರಡಿ, ಮೊಸಳೆ ಮತ್ತು ನವಿಲುಗಳು, ಬೇರೆ ಬೇರೆಯಾದಂಥ ಕೋತಿಗಳು ಮತ್ತು ಅನೇಕ ವಿಧವಾದ ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು ಅಂತ ಹೇಳಿದ್ದಾರೆ. ಒಂದೊಂದಾಗಿ ನೋಡ್ತಾ ವಿಡಿಯೋದಲ್ಲಿ ಹೇಳ್ತೀನಿ ಏನೇನಂತ. ಬನ್ನಿ ಫ್ರೆಂಡ್ಸ್, ಹೋಗೋದ. ಫ್ರೆಂಡ್ಸ್, ಒಂದೊಂದು ಟಿಕೆಟ್ ಬಂದು 150 ರೂಪಾಯಿ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್, ನಾವು ಟಿಕೆಟ್ ತೊಗೊಂಡು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ, ನೋಡ್ಬೋದು. ಫ್ರೆಂಡ್ಸ್, ನೋಡಿದ್ರೆ ಬಸ್ ರೆಡಿ ಆಗಿದೆ, ಹೋಗ್ತಾ ಇದ್ದೀವಿ ಈಗ ಬಸ್ಸನ್ನು ಏರಿ. ಫ್ರೆಂಡ್ಸ್, ಅಲ್ಲಿ ನಾವು ಹೋಗ್ತಾ ಈಗ ಅಲ್ಲಿ ಪ್ರಾಣಿಗಳು ಕಾಡಿದ ಮೇಲೆ ನಿಮಗೆ ತೋರಿಸ್ತೀನಿ. ನಿಮಗೆ ಫೋಟೋ ಕಳಿಸ್ತೀನಿ ನೋಡು. ಅಲ್ಲ ಫ್ರೆಂಡ್ಸ್, ಇದೇ ಎಂಟ್ರೆನ್ಸ್. ಸಿಂಹ ಸಫಾರಿ ಅಂತ ಮೇಲೆಗಡೆ ಬೋರ್ಡ್ ಹಾಕಿದ್ರು, ಅದು ಕಾಣ್ತಾ ಇಲ್ಲ ಆಕ್ಚುಲಿ. ಗೇಟನ್ನು 2 ಥರ ಇದು ಮಾಡಿದ್ದಾರೆ. ಒಂದು ಗೇಟ್ ಕ್ಲೋಸ್ ಮಾಡಿ ಇನ್ನೊಂದು ಗೇಟ್ ಓಪನ್ ಮಾಡ್ತಾರೆ. ಇದೊಂದು ಗೇಟ್ ಆಯಿತು. ಈಗ ಇದು ಹಿಂದ್ಗಡೆ ಗೇಟ್, ಇದು ಕ್ಲೋಸ್ ಮಾಡಿ ಈ ಗೇಟನ್ನು ನೋಡೋದ. ಫ್ರೆಂಡ್ಸ್, ನೋಡ್ತಾ ಇರೋ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಎದ್ದು ನೋಡ್ತಾ ಇದ್ದಾರೆ. ಸಿಂಹ ಹೊರಗಡೆನೇ ಇದೆ, ಕೇಜ್ ಒಳಗಿಲ್ಲ, ಇಲ್ಲ ಡೈರೆಕ್ಟ್ ಆಗಿ. ಹುಲಿ ಸವಾರಿ ಇಷ್ಟೊತ್ತವರೆಗೆ ಕಾಣ್ತದೆ. ಓಪನ್ ಆಗಿ ಇಟ್ಟಿದ್ದಾರೆ. ಇನ್ನು ಏನಿಲ್ಲ, ಓಪನ್ ಆಗಿ ಇಟ್ಟಿದ್ದಾರೆ. ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಗೇಟ್ ಬಂತು, ಅದನ್ನು ಓಪನ್ ಮಾಡಿದ್ದಾರೆ. ಒಂದು ಗೇಟ್ ಓಪನ್ ಮಾಡಿ ಇನ್ನೊಂದು ಗೇಟ್ ಈ ಕಡೆ ಗೇಟ್ ಕ್ಲೋಸ್ ಮಾಡಿ. ನೋಡ್ಬೋದು, ಅಲ್ಲಿ ಸ್ವಲ್ಪ ಜಿಂಕೆಗಳು. ಫ್ರೆಂಡ್ಸ್, ನಾವಿಲ್ಲಿಂದ ನಡ್ಕೊಂಡು ಹೋಗ್ಬೇಕಂತ ನೋಡೋದ. ಎಲ್ಲರೂ ಬಸ್ ಎಳಿತಾ ಇದಾರೆ. ಪಾಪ ಕಾಲನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನೀರನ್ನು ಅರೇಂಜ್ ಮಾಡಿದ್ದಾರೆ. ಯಾರಾದರೂ ಯೂಸ್ ಮಾಡ್ತಾರೆ. ನಾನು ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣುವಂಥ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಕಪ್ಪು ಹಂಸ, ಏಮು, ಕೆಂಪು ಮುಖದ ಕೋತಿ, ಚಾನೆಟ್ ಕೋತಿ, ಸಾಮಾನ್ಯ ಕೋತಿ, ಈ ರೀತಿಯಾದಂಥ
ಪ್ರಾಣಿಗಳು ಇಲ್ಲಿ ಕಾಣ್ತಾವಂತ ತಿಳಿಸ್ತಿದ್ದಾರೆ. ನೋಡೋದು ಒಂದೊಂದಾಗಿ ನೋಡ್ಕೊಂತ ಮುಂದೆ ಹೋಗೋದು. ಫ್ರೆಂಡ್ಸ್, ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಏನಿದೆ ಅಂತ ನಮ್ಮ ಬ್ರದರ್ ಅನ್ನ ಕೇಳಿ ತಿಳ್ಕೊಳ್ಳೋಣ. ರವಿ, ಹೇಳ್ತೀರಾ? ದೃಶ್ಯಗಳಲ್ಲಿ ಏನು ಕಾಣ್ತಾ ಇದ್ರಲ್ಲ, ಅಲ್ಲಿ ಹಿಂದೆ ಕಾಣ್ತಾ ಇದಾವೆ ಎಮ್ಮುಗಳು ಅಂತ ಕಾಣಿಸಲ್ಪಡ್ತದವ. ಎಮ್ಮುಗಳವಾಗಿದ್ದಾವೆ. ಓಕೆ ಓಕೆ ಓಕೆ. ಅಲ್ಲಿ ಮುಂದೆ ಫ್ರಂಟ್ ಹಾಕಿದ್ರೆ ಉಷ್ಟ್ರ ಪಕ್ಷಿ ತರ ಇದಾವ, ಬಟ್ ಆದ್ರೆ ಉಷ್ಟ್ರ ಪಕ್ಷಿಗಳೆಲ್ಲ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕಾಣ್ತಾ ಇದಾವೆ ಎರಡು. ಓಕೆ ಓಕೆ. ಸ್ವಲ್ಪ ದೂರದಲ್ಲಿದೆ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆಯಲ್ಲ ಇದೆ. ಇದೆ ಫ್ರೆಂಡ್ಸ್, ಎಮ್ಮು ಪಕ್ಷಿಯ ಡೀಟೇಲ್ಸ್ ಆಗಿದೆ. ಎನಿಥಿಂಗ್ ವಾಂಟ್ ಟು ಟಾಕ್? ಇಲ್ಲಿ ಕಾಣ್ತಾ ಇದ್ರೆ ದೃಶ್ಯಗಳಲ್ಲಿ ಸಣ್ಣ ಸಣ್ಣ ಕೋತಿಗಳು ಕಾಣ್ಬೋದು ನೀವು ದೃಶ್ಯಗಳಲ್ಲಿ. ಇಲ್ಲಿ ನೋಡ್ಬೋದು ಕೋತಿಗಳು. ಹಾಯ್, ಕಡಲೆ ಬೀಜ ಹಾಕ್ತದೆ. ಮುಖದ ಕೋತಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಜಾಕಲ್ನ ನೋಡ್ಬೋದು. ಎಷ್ಟದ ಗೊತ್ತಿಲ್ಲ. ನಾವು ಏನಾದರೂ ಹಾಕ್ತೀವನಂತ ಇಲ್ಲಿ ಹತ್ರ ಬಂದಿಲ್ಲ. ನೆಕ್ಸ್ಟ್ ಫ್ರೆಂಡ್ಸ್, ನೀವು ನೋಡ್ಬೋದು ಕತ್ತೆ ಕಿರ್ಬ. ನೋಡೋದು ಬನ್ನಿ. ಫ್ರೆಂಡ್ಸ್, ನೆಕ್ಸ್ಟ್ ಈ ಕರಡೆ ಅಲ್ಲ, ನಿಜವಾದ ಕರಡೆ ನೋಡೋದ. ಗೋಡನ್ ಹಾಕಿದ್ರೆ ನೋಡ್ಬೋದು. ಪ್ರಾಣಿಗಳನ್ನ ದತ್ತು ಸ್ವೀಕಾರ ಕೂಡ ಮಾಡ್ತಾರಂತ. ಯಾರಾದರೂ ದಾನಿಗಳಿದ್ರೆ ಮಾಡ್ಬೋದು. ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್, ತೋಳ. ಅಲ್ಲಿದೆ ನೋಡಿ ಫ್ರೆಂಡ್ಸ್. ಹುಲಿ, ಚಿರತೆ, ಕರಡಿ, ಇವು 4 ಪ್ರಾಣಿಗಳಲ್ಲಿ ಯಾವುದು ಸ್ಮಾರ್ಟ್ ಆಗಿರ್ತದೆ? ನನ್ನ ಪ್ರಶ್ನೆ, ನೀವು ಕಮೆಂಟ್ ಹಾಕ್ಬೋದು ಕೆಳಗ. ನನ್ನ ಪ್ರಶ್ನೆ ಲೈಕ್ ಆದ್ರೆ ನೀವು ಲೈಕ್ ಆಗಿದೆ ಅಂತ ಶೇರ್ ಮಾಡಿ, ಕಮೆಂಟ್ ಮಾಡ್ರಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ವಿ ಚಿರತೆ ಒಂದು ಏರಿಯಾಗೆ. ನೋಡೋದ ಯಾವ ಚಿರತೆಗಳು ಕಾಣ್ತಾವಂತ. ಫ್ರೆಂಡ್ಸ್, ಅಲ್ಲಿ ನೀವು ಕಾಣ್ತಿರ್ಬೋದು ಒಂದು ಚಿರತೆ ಅಲ್ಲಿ ಮಲಗಿದೆ. ನಿಂದ್ರು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಅಲ್ಲೊಂದು ಕಾಣ್ತಾ ಇರ್ಬೋದು. ನೆಕ್ಸ್ಟ್ ಎಲ್ಲಿ? ಅಲ್ಲಿ ದೊಡ್ಡ ಕಲ್ಲಿನ ಮೇಲೆ ಒಂದು ಮಲಗಿದೆ. ಕೈ ನೋಡು, ಕೈ ಎಲ್ಲೈತೆ ನೋಡು. ಫ್ರೆಂಡ್ಸ್, ನೀವೇನು ದೃಶ್ಯಗಳಲ್ಲಿ ಏನು ನೋಡ್ತಿದ್ರಲ್ಲ, ಇದು ಒಂದು ರೆಸ್ಟ್ ರೂಮ್ ಆಗಿದೆ. ಏನಾದರೂ ಟಯರ್ಡ್ ಆದರೆ ಇಲ್ಲಿ ಬಂದು ಕೂಡ್ಬೋದು. ಅದೇ ರೀತಿ ಇಲ್ಲೇನಾದರೂ ಕುಡಿಯೋ ಆಗಿದ್ರೆ ನೀರು ಕೂಡ ಕುಡಿಯುವಂಥ ಸ್ಥಳ ಕೂಡ ಇದೆ. ಫ್ರೆಂಡ್ಸ್, ನಾವು ಇಲ್ಲಿ ಕುಡಿಯೋ ನೀರಿದೆ. ನೀರು ಕುಡಿದು ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೀವಿ. ನೀರು ಮಾತ್ರ ಸೂಪರ್ ಇದಾವ. ಸಿಟಿಯಾಗಿ ಹೆಂಗೆ ಕುಡಿತೀವಿ ಅದಕ್ಕಿಂತ ಚೆನ್ನಾಗದ ನೀರು. ಯಾಕೆ ಆ್ಯಕ್ಚುಲಿ ನೀರಂತೂ ನನಗೆ ಭಾಳ ಇಷ್ಟ ಆಯ್ತು. ಯಾಕಂದರೆ ಸಿಟಿಯಾಗಿ ಹೆಂಗಿತ್ತು, RO ವಾಟರ್ ಇದೆ. ಆ್ಯಕ್ಚುಲಿ ಪ್ಯೂರಿಫೈ ವಾಟರ್ ಪ್ಲಸ್ ಕೋಲ್ಡ್ ವಾಟರ್ ಇದೆ. ನೀವು ಬಿಸ್ಲರಿ ತೊಗೊಳೋದ ಅವಶ್ಯಕತೆ ಏನಿಲ್ಲ. ನೋಡ್ರಿ, ಚೈನ್ಗಳು ಹಾಕ್ಬಿಟ್ಟಿದ್ದಾರೆ. ಅಂದರೆ ಯಾಕಂದ್ರೆ ಜನ ಸಾಮಾನ್ಯರು ಇರಲಿಲ್ಲ, ಅದಕ್ಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಲವಿಂಗ್ಗಳನ್ನ. ಇಲ್ಲೊಂದಿದೆ, ಅಲ್ಲಿ ಎರಡು ಕಾಣ್ತಾ ಇದ್ದಾವೆ. ಒಳಗಡೆ ಏನೋ ವರ್ಕ್ ನಡೀತದಂಗಿದೆ. ಹೆಣ್ಣುವಾ?
ಓಕೆ, ಇದೆಲ್ಲ ಹೆಣ್ಣು ನವಿಲು ಅಂತ. ರೆಕ್ಕೆ ಎಲ್ಲ ಬಿಡೋದು ಹಿಂಗೆ ಪಚ್ಚ ಎಲ್ಲ ಎಗರಿಸುತ್ತಲ್ಲ, ಅದು ಗಂಡು ನವಿಲು ಗೊತ್ತಿರುತ್ತೆ ನಿಮಗೆ. ಅದರೆಲ್ಲ ಫೇಮಸ್. ಇಲ್ಲಿ ಒಂದು ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇರ್ಬೋದು. ಇಲ್ಲೊಂದು ಸ್ವಲ್ಪ ಇದಾವೆ. ನಮಗೆ ಈ ಝೂನಲ್ಲಿ ಚೆನ್ನಾಗಿ ಕರೆಕ್ಟಾಗಿ ಅರೇಂಜ್ ಮಾಡಿದ್ದಾರೆ. ಮುಂದೆ ಎಲ್ಲೆಲ್ಲಿಗೆ ಹೋಗ್ಬೇಕಂತ ಇನ್ಸ್ಟ್ರಕ್ಷನ್ ಕೂಡ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ನಾವು ಬಂದಿದ್ದೀವಿ ಮೊಸಳೆ ಒಂದು ಏರಿಯಾಗೆ. ಮಗರ್ಮಚ್ಚ ಬೋಲ್ತೆ ಹಿಂದಿ ಮೇ ಅಂದರೆ ನೋಡೋದ ಎಲ್ಲಿ ಏನು ಯಾವ ಥರ ಮೊಸಳೆಗಳು ಕಾಣ್ತಾವಂತ. ಫ್ರೆಂಡ್ಸ್, ಅಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಕಾಣ್ತಾ ಇದ್ದಾವೆ. ಬಾಯಿ ಥರದ್ದು ಇದೆ. ಅಲ್ಲೊಂದು ನೀರಲ್ಲಿ ಗೊಣ್ಣೆ ಬಿಟ್ಕೊಂಡು ನೋಡ್ತಾ ಇದೆ. ನೀವೇನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸ್ಮೈಲ್ ಮಾಡ್ತಾರೆ. ಇದು ಸ್ಮೈಲ್ ಮಾಡ್ತಾ ಇದೆ ಆತ. ನನಗೆ ಹಂಗೆ ಅನಿಸ್ತಾ ಅದನ್ನು ಹೇಳಕ್ಕೆ. ಅದು ಆ ಕಡೆದಲ್ವಾ? ಓಕೆ ಓಕೆ, ಇದು ಹಾಂ, ಸ್ಮೈಲಿ ಕೊಡ್ತೈತೆ, ಸ್ಮೈಲ್ ಕೊಡ್ತೈತೆ ಫೋಟೋ ಫೋಸ್ಗಳಿಗೆ. ನೀರಾಗ ಹೋಗ್ತೈತೆ. ಫ್ರೆಂಡ್ಸ್, ಅಲ್ಲಿ ನೀವು ನೋಡ್ತಿರ್ಬೋದು, ಮೊಸಳೆ ಮೂವ್ ಆಗ್ತಿರೋದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ನೀವೇನಾದರೂ ಈ ಒಂದು ಪಾರ್ಕಿಗೆ ಬರ್ಬೇಕಂದ್ರೆ ಆರಾಮಾಗಿ ಬರ್ಬೋದು. 150 ರೂಪಾಯಿ ಕೊಟ್ಟು ಬರಬೇಕು. ಬಟ್ ಆದ್ರೆ ನನಗೆ ಅಷ್ಟೊಂದು ಓಕೆ ಆಗಿಲ್ಲ ನಿಜ ಹೇಳ್ಬೇಕಂದ್ರೆ. ಇದ್ರ ಬದಲು ನಾವು ಮೈಸೂರಾಗ ಒಂದು ಝೂ ಐತಲ್ಲ, ಅದಕ್ಕೆ ಹೋದ್ರೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಎಷ್ಟು ಚೆನ್ನಾಗಿರ್ತದೆ ಮೈಸೂರು ಝೂ. ಮತ್ತು ಕಾಸ್ಟ್ 150 ರೂಪಾಯಿ ಆಗಿದೆ. ಇನ್ನೊಂದು ಏನಂದರೆ, ಮತ್ತು ನಿಮ್ಗೆ ಏನಾದರೂ ಐರನ್ ಮ್ಯಾನ್ ಸೂಟ್ ಇತ್ತಂದರೆ ಮೇಲೆ ಅಂತಂದು ಇಲ್ಲಿ ಇಟ್ಕೊಂಡ್ಬಿಡೋದು, ಇಲ್ಲೇ ಇಟ್ಕೊಂಡ್ಬಿಡೋದು. ಫ್ರೆಂಡ್ಸ್, ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡಿದ್ದಾಯ್ತು ಅನ್ಕೊಂತಿದ್ವಿ. ವೆಹಿಕಲ್ ಬರುತ್ತೆ ಈಗ ಸ್ವಲ್ಪ ಹೊತ್ತಿಗೆ. ನಾವು ಅಲ್ಲಿಗೆ ಹೋಗಿ ಸ್ವಲ್ಪ ವೇಟ್ ಮಾಡ್ತೀವಿ, ನೋಡೋದ ಇನ್ನೊಂದು ವೆಹಿಕಲ್ ಬರುತ್ತೆ. ಹತ್ಕೊಂಡು ಎಕ್ಸಿಟ್ ಪ್ಲೇಸ್ ಹತ್ರ ಹೋಗ್ತಿದ್ವಿ, ಸ್ಟಾರ್ಟಿಂಗ್ ಪ್ಲೇಸ್ ಹತ್ರ. ಫ್ರೆಂಡ್ಸ್, ವೆಹಿಕಲ್ ಬಂತು, ಎಲ್ಲರೂ ಏರ್ಕೊತ ಇದ್ದಾರೆ. ನಾವು ಕೂಡ ಹೋಗ್ತೇವೆ ಈಗ. ಬೇಗ ಬಂದ್ಬಿಡ್ತು, ನಾವಿನ್ನ ವೇಟ್ ಮಾಡಲಿಲ್ಲ. ನಾನು ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಬಸ್ಸು ಆಗಲೇ ನಮಗೂ ಅಲ್ಲಿ ಬಂದ್ಬಿಡ್ತು. ಏರಿ ಮುಂದೆ ಹೋಗ್ತೀವಿ. ನಾವೀಗ ಎಕ್ಸಿಟ್ ಪ್ಲೇಸಿಗೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ನೋಡ್ಬೋದು, ಎಲ್ಲರೂ ಹೇಳ್ಕೊಂಡಿದ್ದಾರೆ. ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೇವೆ ಅನ್ಕೊತಿದ್ವಿ. ಫ್ರೆಂಡ್ಸ್, ಈ ವ್ಲಾಗ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.